ನಾನು ಎಲ್ಲೂ ಕೆಲಸ ಸಿಗ್ತೀರಾ ಅಥವಾ ಟಿಕಾ ಬಾಕ್ಸ್ ಕೆಲಸ ಮಾಡಕ್ ಆಗ್ತೀರಾ ಅಂತ ಇಲ್ಲಿ ಬಂದಿಲ್ಲ ಕಣೆ. ಏನು ನಮ್ಮ ಇಂಡಸ್ಟ್ರಿ ಬಗ್ಗೆ ಯೋಚನೆ ಥರ ಮಾತಾಡ್ತೀಯಾ? ಇನ್ನು 10 ಅವರ್ ದುಡ್ಡು ನಿಂಗೇನು ಗೊತ್ತು? 24 ಅವರ್ಸ್ ದುಡ್ಡು ನಮ್ಗಳ ಬಗ್ಗೆ ಯಾವುದೋ ಲೋಕಲ್ ಬರೋದು ತಿಳ್ಕೊಂಡು ಲೋಕಲ್ಲೇ ಹೊಡಿತಾ ಖಂಡಿತೆಲ್ಲ ಕೈಗೆಲ್ಲ ಕತೆ ಮಾಡ್ತೀರ ಅಂತಿರಲ್ಲ. ನಿಮ್ಗೆ ಕಷ್ಟ ಹೀಗೆ ಮಕ್ಕಳು ಹೇಳ್ಬೇಕಾದ್ರೆ ಅನ್ಭವಿಸ್ತೀರ ನಾವು. ಅದ್ರ 10 ಪ್ರತಿ ಕತೆ ಹುಟ್ಟಿಸ್ಬೇಕಾದ್ರೆ ಅನ್ಭವಿಸ್ತೀವಿ, ಪಾತ್ರ ಹುಟ್ಟಿಸ್ಬೇಕಾದ್ರೆ ಸೊ ಪ್ರತಿ ಪಾತ್ರ ದೊಡ್ಡ ಬರೀತೀವಲ್ಲ ಆ ಮಾತು ಬರೀಬೇಕಾದ್ರೆ ಅನ್ಭವಿಸ್ತೀವಿ. ಏನು ನಿಮ್ಮ ಹೀರೋಯಿನ್ಗಳು ದೊಡ್ಡದಾಗೆ ತಾಕತ್ ಬಗ್ಗೆ, ಜೀವನದ ಬಗ್ಗೆ, ಪ್ರೀತಿ ಬಗ್ಗೆ, ಸ್ನೇಹದ ಬಗ್ಗೆ ಮಾತಾಡ್ತಾರಲ್ಲ, ಅವರೆಲ್ಲ ಮನೇಲಿ ಕೂತು ಕೈಯಾರ ಬರ್ತಾ ಬಂದು ನಿಮ್ಗಳ ಮುಂದೆ ಹೇಳ್ತಾರೆ ಅನ್ಕೊಂಡಿದ್ಯಾ? ಇಲ್ಲ, ಅವ್ರು ಆಡೋ ಪ್ರತಿ ಮಾತಿಂದನೂ ನಾವು ಇರ್ತೀವಿ. ಮಾತಾಡ್ತಾಳೆ ಮಾತು ಭವಿಷ್ಯಕ್ಕೆ ಕನ್ಸ್ಕೊಂಡು ಬಂದಿಲ್ಲ ಅಂಜಲ್ಲ. ಏನು ಈ ಪ್ರಕಾರ ಭವಿಷ್ಯ ಅಂದರೆ ವಯಸ್ಸಲ್ಲಿದ್ದಾಗ ಮದುವೆಯಾಗಿ ತಾಕತ್ನಾಗ ಮಕ್ಕಳು ಮಾಡ್ಕೊಂಡು ವಯಸ್ಸಾಗೋರ್ಗೂ ಅವ್ರು ಅನ್ಕೊಳ್ಳೋದ ಅಥವಾ ರೀತಿಯ ಸಂಬಂಧಗಳಿಗೆ ಅವಶ್ಯಕ. ಇದು ನೀವು ಹೇಳ್ತೀರ ಭವಿಷ್ಯ ಅಂದರೆ ಭವಿಷ್ಯ ಅನ್ನೋದು ನಿಮ್ಗೊಂದು ಕಾಲ ಕಳೆದ ಒಂದು ವಿಷಯ ಅಷ್ಟೇ. ಆದರೆ ನಮ್ಗೆ ಆಗಲ್ಲ, ನೀವು ಹೇಳಿದ್ರು ಅರ್ಥ ಆಗಲ್ಲ ಬಿಡು. ಇನ್ನೊಂದು ಏನು ಹೇಳ್ದಲ್ಲ, ಸುದೀಪ್ ಸರ್ಗೆ ದರ್ಶನ್ ಸರ್ಗೆ ನಮ್ಮಂತ ಕತೆ ಮಾಡಿದ್ದೀನಿ. ಸುದೀಪ್ ಸರ್ ಭಾಷೆ ಆಗಿದೆ, ದರ್ಶನ್ ಸರ್ಗೆ ಕಲಿಂಗ್ ಸ್ಟಾರ್ ಆಗಿದೆ, ಎಸ್ ಆರ್ ರಾಕಿ ಸ್ಟಾರ್ ಆಗಿದೆ ಇಂಡಸ್ಟ್ರಿ.